प्रेसिडेंट मेरे बाप दाखिल एन.ए. मोहम्मद साहब और आगे होने वाले मिनिस्टर, आज बदनसीबी है हमारी बदनसीबी है। अगर हमारी गवर्नमेंट होती तो आज ये फंक्शन में हमारे हारिस भाई मिनिस्टर होके ये कर्नाटका मलबार एसोसिएशन सेंट्रल का जो इनाग्रेशन करते थे हारिस भी करते थे। मैंने हारिस भाई से वादा भी किया था, मेरे वालिद के सामने वादा किया था। जो हमारी पार्टी के अंदर पहली बार जब मेरे को मिनिस्टर बनाए तो मैं हारिस भाई से वादा किया था 2 साल के बाद रीशफल होता है, 2 साल के बाद अगर आपको नहीं बनाएंगे तो मैं खुद रिज़ाइन करके मैं बनाता हूँ कि भाई से वादा किया था। और वो वादे के मुताबिक आगे भी चलूँगा भाई, मैं आगे भी वो मुताबिक चलूँगा। आज हमारी बदनसीबी आज हारिस भी अगर हमारी गवर्नमेंट होती तो आज मिनिस्टर होके रहते थे। और जनाब सिराज साहब और तशरीफ़ फरमाए तमाम ज़िम्मेदारान हज़रात भाइयों, मैं सबसे पहले दिल की गहराई से मुबारकबाद देता हूँ मलबार मुस्लिम एसोसिएशन का आज कर्नाटका मलबार सेंटर करके जो कर्नाटका में जो आप लॉन्च के इनाग्रेशन किए, मैं दिल की गहराई से आपको मुबारकबाद देता हूँ। मौलाना इमरान मकसूद रशादी ತುರ್ತು ನಿರ್ಮಿಸುವ ಕಾರಣ ಅವರಿಗೆ ಸನ್ಮಾನವನ್ನ ಮಾಡಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಇವರು ಅಲಂಕರಿಸಿದ ಹುದ್ದೆಗಿಂತ ಮತ್ತಷ್ಟು ಹುದ್ದೆ ಹಾಗೂ ಉನ್ನತ ಸ್ಥಾನಗಳು ಇವರ ಪಾಲಾಗಲಿ ಎಂದು ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ ಆಶಿಸುತ್ತಾ ನಮಗೆ ಇವರು ಚುನಾವಣೆ ಮುಂದೆ ಕೊಟ್ಟಂತ ಮಾತುಗಳು ಇದೇನಾ? ನಾವು ಎಲ್ಲರಿಗೂ ಸಮಾನತೆಯನ್ನು ನೋಡ್ಕೊಳ್ತೀವಿ. ಇವತ್ತು ನಮ್ಮ ಹೆಣ್ಮಗಳು ಹಿಜಾಬ್ ಹಾಕೊಂಡ್ರೆ ಯಾರಿಗೆ ಕಷ್ಟ ಆದ್ರಿಂದ, ಯಾರಿಗೆ ನಷ್ಟ ಆದ್ರಿಂದ ಹೇಳಿ ನೋಡೋಣ. ತಲೆಯನ್ನ ಕವರ್ ಮಾಡಿ ಮಾಡೆಸ್ಟಿಯನ್ನ ತೋರಿಸ್ತಾರೆ ಅಷ್ಟೇ. ಇದರಿಂದ ಯಾರಿಗಾದ್ರೂ ಕಷ್ಟ ಆಗ್ತದ? പക്ഷെ ಯಾರಾದ್ರೂ ಬಟ್ಟೆ ಬಿಚ್ಚೋಗ್ಬಿಟ್ರೆ ನಾವು ಕೇಳ್ಬೇಕು, ಏನಪ್ಪ ಬಟ್ಟೆ ಹಾಕೊಳ್ಳಪ್ಪ, ಯಾಕೆ ಬಿಚ್ಚೋಗ್ತೀಯಾ ಅಂತ. ಹಾಕೊಳ್ಳೋ ಬಟ್ಟೆನ ಯಾಕೆ ಹಾಕ್ತೀಯ ಅಂತ ಕೇಳೋದು ಎಲ್ಲಾದ್ರೂ ಯಾವ್ದಾದ್ರು ಸಂಸ್ಕೃತಿನಾದ್ರೂ ಯಾರಿಗಾದ್ರೂ ಅರ್ಥ ಆಗುತ್ತಾ? ಇದು ಇವತ್ತು ಈ ಮಟ್ಟಕ್ಕೆ ತಂದಿಟ್ಟು ಅದು ಸರಿಯಾದ ಮಟ್ಟಕ್ಕೆ ಮಾತಾಡ್ತಾರಲ್ಲ, ಅವ್ರಿಗೆ ನಾವ್ ಏನ್ ಹೇಳ್ಬೇಕು ಅನ್ನೋದು ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಅದರಿಂದ ಬಂಧುಗಳೇ, ಏನೇ ಆಗ್ಲಿ ನಾವು ಭಾರತೀಯರು, ಈ ದೇಶ ನಮ್ದು, ಈ ಮಣ್ಣು ನಮ್ದು, ಇದನ್ನ ಯಾರಿಗೂ ಯಾವತ್ತೂ ಕಿತ್ಕೊಳ್ಳಕ್ಕಾಗ್ಲಿ, ಇದನ್ನ ಬಿಟ್ಕೊಡಕ್ ನಾವ್ಯಾರು ತಯಾರಾಗಿದ್ದೀವ? ಖಂಡಿತವಾಗಿಲ್ಲ. ಅದರಿಂದ ಇವತ್ತು ಮಲಬಾರ್ ಸೆಂಟ್ರು ಕೇರಳದಿಂದ ಬಂದಿರೋರು, ಅಲ್ಲಿಂದ ಪ್ರಶ್ನೆನೇ ಇಲ್ಲ. ನಾವು ಇಲ್ಲಿರೋರು, ನಾವು ಕನ್ನಡಿಗರು, ನಾವು ಇಲ್ಲೇ ಮಾಡ್ತಾ ಇರೋದು, ಇಲ್ಲಿರೋರಿಗೆ ನಾವು ಮಾಡೋದು, ಅನ್ನೋದನ್ನ ನಾವು ನಂಬಿ ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಕ್ಕಿಂತ ಮೊದಲು 1934ರಲ್ಲಿ ಇದು ಪ್ರಾರಂಭ ಆಗಿರೋದು. ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ. ಇದು ಹೆಚ್ಚು ಕಮ್ಮಿ 84 ವರ್ಷ, 80 ഏകദേശം 50-50 പക്ഷേ ആ സംഘടനകൾക്കൊപ്പം നമ്മൾ ശരിയായ നല്ല സംഘടനകളും എല്ലാം കൊണ്ട് നമുക്ക് ഈ ബാംഗ്ലൂരിലെ പ്രഥമവും പ്രധാനപ്പെട്ടതുമായ സംഘടന മഹാസംഘടന ഇന്ന് ഇവിടെ നാടിന് സമർപ്പിക്കുകയാണ്. ഇതിനോട് പഠിച്ചിട്ടുണ്ട്. I'm really very happy that Karnataka Malabar Center is being this started. Malabar Muslim Association has ಕರ್ನಾಟಕ ಮಲಬಾರ್ ಸೆಂಟರ್ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಜನಾಬ್ ಪಾಣಕಾಡ್ ಸೈಯದ್ ಮುನವರ್ ಅಲಿ ಶಿಹಾಬ್ ತಂಗಳ್
हाँ